ಲ್ಯಾಂಡ್ಲಿಂಗ್ಸ್ ರಿಯಲ್ ಎಸ್ಟೇಟ್ ಮಾಲೀಕ ಮಾಜಿ ಸಚಿವ ಹಾಗೂ ವಿಕಾಸ್ ಎಜುಕೇಷನ್ ಟ್ರಸ್ಟ್ ರೂವಾರಿ ಕೃಷ್ಣಾಜ್ ಜೆ ಪಾಲೇಮಾರ್ ಅವರು ಮಂಗಳೂರಿನ 4 ಪ್ರಮುಖ ಪ್ರದೇಶವಾದ ಮೇರಿ ಹಿಲ್ನಲ್ಲಿ ಪಾಲೇಮಾರ್ ಕನ್ವೆನ್ಷನ್ ಸೆಂಟರ್, ಮಾರ್ಗನ್ ಗೇಟ್ಸ್ನಲ್ಲಿ ಪಾಲೇಮಾರ್ ಗಾರ್ಡನ್, ಸುರತ್ಕಲ್ ಕಾಟಿಪಾಳ್ಯದಲ್ಲಿ ಪಾಲೇಮಾರ್ ಫಾರ್ಮ್ಸ್ ಹಾಗೂ ಜಪ್ಪಿನಮೊಗರು ಕಡೇಕಾರ್ನಲ್ಲಿ ನೇತ್ರಾವತಿ ಸಭಾಭವನ ಸೇರಿ 4 ಅತ್ಯಾಧುನಿಕ ಸೌಲಭ್ಯಗಳನ್ನು ನಿರ್ಮಿಸಿದ್ದಾರೆ. ಇದರ ಉದ್ಘಾಟನೆ ಮೇ 23ರ ಶನಿವಾರ ನಡೆಯಲಿದ್ದು, ಲೋಕಾರ್ಪಣೆಗೆ ಚಾಲನೆಯನ್ನ ನೀಡುವ ಸಮಾರಂಭ ಜಪ್ಪಿನಮೊಗರು ನೇತ್ರಾವತಿ ನದಿ ತೀರದ ಪ್ರದೇಶದಲ್ಲಿನ ನೇತ್ರಾವತಿ ಸಭಾಂಗಣದಲ್ಲಿ ನಡೆಯಿತು. ಮೊದಲಿಗೆ ಘನಹೋಮ ನೆರವೇರಿದ ಬಳಿಕ ಹೇಮಾವತಿ ಸರಸ್ವತಿ ವೇದಿಕೆಯಲ್ಲಿ ಸಭಾ ಕಾರ್ಯಕ್ರಮ ಆರಂಭಗೊಂಡಿತು. ಗುರುವನ ಶ್ರೀ ದುರ್ಗಾ ಕ್ಷೇತ್ರದ ಅಧ್ಯಕ್ಷ ಯೋಗೇಶ್ ಕುಮಾರ್ ಜಪ್ಪು ಸ್ವಾಗತಿಸಿ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ಬಳಿಕ ವೇದಿಕೆಯಲ್ಲಿ ಗಣ್ಯರನ್ನ ಫಲಪುಷ್ಪ ನೀಡಿ ಗೌರವಿಸಲಾಯಿತು. ಮಾತೆ ಶಕುಂತಲ ನರೇಂದ್ರನಾಥ ಯೋಗೀಶ್ವರೇಶ್ವರ ಕೋಟೆಕಾರ್ ಮತ್ತು ಮರಕಡ ಶ್ರೀ ಆದಿಪರಾಶಕ್ತಿ ಕ್ಷೇತ್ರದ ನಿತಿನ್ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮಿಗಳು ದೀಪ ಬೆಳಗಿಸಿ ಲೋಕಾರ್ಪಣೆಗೆ ಚಾಲನೆ ನೀಡಿದರು. ಮಾತೆ ಶಕುಂತಲಾ ನರೇಂದ್ರನಾಥ ಕೋಟೆಕಾರ್ ಮಾತನಾಡಿ, ಚಾಲನೆ ಒಂದು ದೈವಿಕ ಶಕ್ತಿಯೊಂದಿಗೆ ಸಂಬಂಧ ಹೊಂದಿದೆ. ಎಲ್ಲಾ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಹೇಳಿದರು. ಆಶೀರ್ವಚನ ನೀಡಿದ ಶ್ರೀ ನಿತಿನ್ ನರೇಂದ್ರನಾಥ ಯೋಗೀಶ್ವರೇಶ್ವರ ಸ್ವಾಮೀಜಿ, ಈ ಕ್ಷೇತ್ರದ ಮಹಿಮೆ ಆಧ್ಯಾತ್ಮಿಕ ಚಿಂತನೆಯಿಂದ ಬಂದಿರುವಂತದ್ದು. ಸಭಾಂಗಣಗಳು ಕೇವಲ ಸಮಾರಂಭಗಳ ಸ್ಥಳ ಅಲ್ಲ, ಅವು ಆತ್ಮೀಯತೆ ಮತ್ತು ಸಮಾಜದ ಅಭಿವೃದ್ಧಿಗೆ ಕೇಂದ್ರ ಆಗಬೇಕು ಎಂದು ಹೇಳಿದರು. ಶ್ರೀಧಾಮ ಮಾಣಿಲದ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ನೀಡಿ, ಪಾಲೇಮಾರ್ ಅವರ ಹೃದಯ ಶ್ರೀಮಂತಿಕೆ ದೊಡ್ಡದು, ದಾನ ಮಾಡುವ ಶಕ್ತಿಯನ್ನ ದೇವರು ಅವರಿಗೆ ಕರುಣಿಸಿದ್ದಾರೆ. ಇಡೀ ಮಂಗಳೂರಿಗೆ ಕೀರ್ತಿ ತರುವ ಕೆಲಸವನ್ನ ಅವರು ಮಾಡಿದ್ದಾರೆ ಎಂದು ಹೇಳಿದರು. ಕೃಷ್ಣಾಜ್ ಜೆ ಪಾಲೇಮಾರ್ ಮಾತನಾಡಿ, ನನ್ನ ಕುಲದೇವರು ಹಾಗೂ ಇಷ್ಟ ದೇವತೆ ಸಾನ್ನಿಧ್ಯದಲ್ಲಿ ಚಾಲನೆ ನೀಡಬೇಕು ಅಂತ ಆಸೆ ಇತ್ತು. ಪಾಲೇಮಾರ್ ತುಳು ಸಂಸ್ಕೃತಿಯ ಮರದ ಹೆಸರು. ನಾನು ಯಾವುದೇ ಜಾಗವನ್ನ ಖರೀದಿಸಿದ್ರು ಅಲ್ಲಿ ಒಂದು ಹಾಲೆ ಮರ ಸಿಗ್ತದೆ. ನಾನು ಹೆಸರಿಗಾಗಿ ಹಪಹಪಿಸುವವನಲ್ಲ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಉಮಾನಾಥ್ ಕೋಟ್ಯಾನ್ ಮಾತನಾಡಿ, ಈ ಯೋಜನೆಗಳು ಒಂದು ಮಹತ್ವದ ಸಾಧನೆ ಎಂದು ಹೇಳಿದರು. ಪಾಲೇಮಾರ್ ಅವರನ್ನ ತಮ್ಮ ರಾಜಕೀಯ ಗುರುಗಳಾಗಿ ಗುರುತಿಸಿ ಸಮಾಜಮುಖಿ ಕಾರ್ಯಗಳ ಕುರಿತು ಪ್ರಶಂಸೆಯನ್ನ ವ್ಯಕ್ತಪಡಿಸಿದರು. ವೇದಿಕೆಯಲ್ಲಿ ಪಾಲೇಮಾರ್ ಕುಟುಂಬಸ್ಥರನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಜೆ ಕೊರಗಪ್ಪ ಸೇರಿದಂತೆ ವಿಕಾಸ್ ಎಜುಕೇಷನ್ ಚಾರಿಟೇಬಲ್ ಟ್ರಸ್ಟ್ನ ಟ್ರಸ್ಟಿಗಳು, ಗಣ್ಯರು ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರೂಪಣೆಯನ್ನ ಕದ್ರಿ ನವನೀತ ಶೆಟ್ಟಿ ಅವರು ನೆರವೇರಿಸಿದರು. ಆಶೀರ್ವಚನ ಅನ್ನುವ ಚಿಂತನವೇ ಇತಿಹಾಸದ ಪುಟಗಳ ಎಬ್ಬಿಸುವ ಚಿಂತನೆ. ವಚನವು ಆಶೀರ್ವಾದವು. ಇಲ್ಲಿ ಬಂದಂತ ದೇವ ಸಾನ್ನಿಧ್ಯಗಳ ಪ್ರಧಾನವೇ ಆದಂತ ದೇವ ಸಾನ್ನಿಧ್ಯಗಳ ಉಪಾಧಿನಾಮ ಉಚ್ಚ ದೇವತತ್ವಗಳ ವಚನ ಅಂಗೀರಿ ಅಥವಾ ಇತಿಹಾಸ ಅಥವಾ ಇದರ ಪುರಾಣದ ಸ್ಪರ್ಶತೆಯ ಆಗಿಸುವ ಚಿಂತನ ಕಥೆಯೊಂದು ಆಗಲಿದ್ದೇನೆ ನಾವು. ಕಾರಣ, ಈ ಕ್ಷೇತ್ರ ಸಾಮಾನ್ಯ ಕ್ಷೇತ್ರ. ಈ ಕ್ಷೇತ್ರದ ಇತಿಹಾಸ ಬರೀ ಇತಿಹಾಸದ ವರ್ತುಲದೊಳಗಿಲ್ಲ. ಬರೀ ಇತಿಹಾಸದ ವರ್ತುಲದೊಳಗಿಲ್ಲ. ಈ ಕ್ಷೇತ್ರದ ಪ್ರಾಣಗಳ ಯುದ್ಧವಾಯಿತೆ ಅದರೊಂದು ಮಾತು. ಪರಶುರಾಮನ ಪರಿವಾರ ಎಲ್ಲ ಒಂದು ದೇವಾಂಗ ಹೋದಾಗ ಸ್ವಾಮೀಜಿಯವರ ಧರ್ಮಪತ್ನಿಯಾಗಿರತಕ್ಕಂಥ ಶಕುಂತಳಮ್ಮನು ಆ ಕಾಲದಲ್ಲಿ ಹಿಂದೂ ಸಮಾಜಕ್ಕೆ ಮತ್ತು ಎಲ್ಲ ತಾಯಂದರಿಗೆ, ಎಲ್ಲ ಸಮುದಾಯದ ಎಲ್ಲ ಸಮಾಜದ ವರ್ಗಗಳಿಗೆ ಬಹಳ ಪ್ರೀತಿಯನ್ನು ಕೊಟ್ಟು ತನ್ನ ಜೀವಿತದಲ್ಲಿ ಆದಂಥ ಕಷ್ಟ ನಷ್ಟ ದುಃಖ ದುಮ್ಮಾನದಲ್ಲಿ ಕಾಲದಲ್ಲಿ ಅಂಥ ಸನ್ನಿವೇಶವನ್ನು ತನ್ನ ಜೀವನದಲ್ಲಿ ಅನುಭವಿಸಿಕೊಂಡು ಅಂಥ ಪರಿಸ್ಥಿತಿ ಸಮುದಾಯದಲ್ಲಿ ಸಮಾಜದಲ್ಲಿ ಯಾರಿಗೂ ಆಗಬಾರದು. ಆ ತಾಯಿಯ ಕೃಪೆಯಿಂದ ದೊಡ್ಡ
ಯಾವುದೂ ಇಲ್ಲ ಅನ್ನುವಂಥದ್ದನ್ನು ಮಾತಾಯಿ ಬಹಳ ಚೆನ್ನಾಗಿ ತೋರಿಸಿಕೊಟ್ಟರು. ಆ ಮೂಲಕ ಎಷ್ಟೋ ಭಕ್ತಾದಿಗಳನ್ನು ಉದ್ಧಾರ ಮಾಡಿದಂಥ ಪುಣ್ಯಕ್ಷೇತ್ರ. ಇವತ್ತು ಆ ತಾಯಿಯ ಚರಣಾವಧಿಗೆ ಶರಣಾರ್ಥಿಯನ್ನು ಸಮರ್ಪಿಸಿಕೊಂಡು ಪೂಜ್ಯರು ಇವತ್ತು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ ಅವರು ನಮ್ಮ ಜೊತೆಯಲ್ಲೇ ಇದ್ದಾರೆ. ಅವರ ಆದರ್ಶ, ಅವರ ಜೀವನ ಪದ್ಧತಿ, ಅವರು ಇಡೀ ಹಿಂದೂ ಸಮಾಜಕ್ಕೆ ಕೊಟ್ಟಂಥ ಶಕ್ತಿ ಕೇಂದ್ರ. ನಾನು ಹೇಳ್ತಾ ಇದ್ದೇನೆ, ಇವತ್ತು ನರೇಂದ್ರನಾಥ್ ಸ್ವಾಮೀಜಿಯವರು ಯಾವ ಕ್ಷೇತ್ರದಲ್ಲಿ ಯಾವ ಪರಿಸರದಲ್ಲಿ ಏನೇನು ಪುನರುತ್ಥಾನ ಕಾರ್ಯ ಮಾಡಿದಾರ ಅದೆಲ್ಲವೂ ಐತಿಹಾಸಿಕವಾದಂಥ ಚಾರಿತ್ರ್ಯ ಇರತಕ್ಕಂಥ ಹಿನ್ನೆಲೆ ಇರತಕ್ಕಂಥ ಮಂದಿರಗಳು, ದೇವಸ್ಥಾನಗಳು, ಮಠಗಳನ್ನು ನಿರ್ಮಾಣ ಮಾಡಿ. ಇವತ್ತು ಈ ಕ್ಷೇತ್ರದ ಇತಿಹಾಸ ಕೂಡ ಅಷ್ಟೇ ಪವಿತ್ರವಾದ ನಮ್ಮ ಹಿಂದೂಗಳಲ್ಲಿ ಒಂದು ಮಾಡುವಂಥ ಕಾರ್ಯಕ್ರಮಕ್ಕೆ ಇವತ್ತು ಚಾಲನೆಯನ್ನು ಕೊಡಲಿಕ್ಕೆ ಇವತ್ತು ನಮ್ಮ ನೇತ್ರಾವತಿ ಸಭಾಭವನದಲ್ಲಿ ಹಾಗೂ ನನ್ನ ಕುಲದೇವರಾದ ಮಲ್ಲಿಕಾರ್ಜುನ ಮತ್ತು ಇಷ್ಟ ದೇವತೆಯಾದ ಆ ತಾಯಿಯ ಸಾನ್ನಿಧ್ಯದಲ್ಲಿ ಇವತ್ತು ನಡೀಲಿಕ್ಕೆ ಬಹಳಷ್ಟು ಸಮಯದ ನಾವು ಒಂದು ಆಸೆ. ಎಲ್ಲರೂ ಪಾಲೆಮಾರು ಕನ್ವೆನ್ಷನ್ ಸೆಂಟರ್, ಪಾಲೆಮಾರು ಗಾರ್ಡನ್, ಪಾಲೆಮಾರು ಫಾರ್ಮ್, ನೇತ್ರಾವತಿ ಸಭಾಭವನ. ಇದರ ಬಗ್ಗೆ ನೇತ್ರಾವತಿ ಅಂದರೆ ಯಾಕಂತ ಹೇಳಿದ್ರೆ ನೇತ್ರಾವತಿ ತಟದಲ್ಲಿ ಇಲ್ಲಿ ಇವತ್ತು ಈ ಸಭಾಭವನ ನಿರ್ಮಾಣ ಆಗಿದೆ. ಆದರೆ ಪಾಲೆಮಾರು ಅಂತ ಹೇಳುವಂಥದ್ದು ಕೆಲವರ ತಲೆಯಲ್ಲಿ ನನ್ನ ಹೆಸರು ಅಂತ ಇದೆ. ನನ್ನ ಹೆಸರು ಪಾಲೆಮಾರು ಅಲ್ಲ, ಯಾವಾಗಲೂ ತಿಳ್ಕೊಳ್ಬೇಕೆಲ್ಲರೂ. ಪಾಲೆಮರ ಅಂತ ಹೇಳಿದ್ರೆ ಒಂದು ಮರಕ್ಕೆ ಹೆಸರು ಪಾಲೆಮರ. ಅಂದ್ರೆ ತುಳು ಸಂಸ್ಕೃತಿಯಲ್ಲಿ, ತುಳುನಾಡಿನಲ್ಲಿ ಹಾಲಿನ ಮರಕ್ಕೆ ಹಾಲೆ ಮರ ಅಂತ ಹೇಳುವಂಥದ್ದು ನಾವು ಕನ್ನಡದಲ್ಲಿ, ತುಳುವಿನಲ್ಲಿ ಪಾಲೆಮರ ಅಂತ. ಪಾಲಿನ ಮರ ಬಂದ್ರೆ ಈ ಕ್ಷೇತ್ರದಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ಪಾಲೆಮರ ಇದೆ. ಆ ಪಾಲೆಮರ ಅಂತ ಹೇಳುವಂಥದ್ದು ನಾವು ಚಿಕ್ಕದಿರುವಾಗ ಒಂದು 10-15 ಮರ ಇತ್ತಲ್ಲಿ, ಬಾಲ್ಯದ ಮರ. ಆ ಮರದ ಮಧ್ಯದಲ್ಲಿ ನಮ್ಮ ಮನೆ. ಆ ಮನೆಯಲ್ಲಿ ಎಲ್ಲರೂ ಆ ಮನೆ ಕಟ್ಟಬೇಕಾದ್ರೆ ನನ್ನ ತಂದೆಯವರಿಗೆ ಬಹಳ ಹೆದರಿಸಿದ್ರು. ನೀನು ಸಾಯಿಗೆ ಆ ಮಕ್ಕಳನ್ನು ಹಿಡ್ಕೊಂಡು ಹೋಗಿ ಆ ಮನದಲ್ಲಿ ಮನೆ ಕಟ್ತೀಯಾ ಅಂತ. ಅದಕ್ಕೆ ನನ್ನ ತಂದೆಯವರು ಅದಕ್ಕೆ ಯಾವುದಕ್ಕೆ ಲೆಕ್ಕಿಸದೆ ನಾನು ಸಾಯಿದಾಗೆ ಅಲ್ಲಿ ಅವಳಿದ್ದಾಳೆ, ಇಲ್ಲಿ ನನ್ನ ನೋಡ್ಕೊಳ್ಳೋದಿದ್ದಾರೆ, ನಾವು ಸಾಯಲಿಕ್ಕೆ ಇಲ್ಲ, ಅದೇ ಅದರಲ್ಲಿ ನಾವು